ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಅಂದಾಗ ಫುಡ್ ಕನ್ಸ್ಯೂಮ್ ಅಥವಾ ಆಹಾರದ ನಿರ್ವಹಣೆ ಎಷ್ಟು ಮುಖ್ಯ ಆಗ್ತದೆ ಅಂತಂದೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಬನ್ನಿ. ಹಾಯೆಲ್ಲ ನಮಸ್ಕಾರ, ನಾನು ನಿಮ್ಮ ವಿಲೇಜ್ ಫಾರ್ಮಿಂಗ್ನ ಹುಡುಗ. ನಾಟಿ ಕೋಳಿಗಳಿಗೆ ನಾವು ಎಂಥದ್ದೇ ಆಹಾರವನ್ನು ಕೊಟ್ಟರೂ ಸಹಿತ ಸುಲಭವಾಗಿ ತಿಂತವೆ, ಹಾಗೆ ಸರಾಗವಾಗಿ ಕೂಡ ಜೀರ್ಣಕ್ರಿಯೆ ಮಾಡ್ಕೊಳ್ತವೆ. ಈ ರೀತಿ ಜಮೀನಿನಲ್ಲಿ ಬಿಟ್ಟು ಕೋಳಿಗಳನ್ನು ಸಾಕೋದಾದರೆ ಆಹಾರದ ಸಮಸ್ಯೆ ಯಾವತ್ತೂ ಬರೋದಿಲ್ಲ. ನಾವು ಅದಕ್ಕೆ ಹೆಚ್ಚಿನ ಅಮೌಂಟ್ನಲ್ಲಿ ಫೀಡನ್ನು ಕೂಡ ಕೊಡೋದು ಬೇಕಾಗಿಲ್ಲ. ಮನೆಯಲ್ಲಿ ಸಿಗ್ತಕ್ಕಂಥ ರಾಗಿ, ಮುಸುಕಿನ ಜೋಳ, ಗೋಧಿ ಈ ರೀತಿಯ ಒಂದು ಫುಡ್ಡನ್ನು ಕೊಟ್ಟರೆ ಸಾಕು. ಆಗ ಈ ಜಮೀನಿನಲ್ಲಿ ಸಿಗ್ತಕ್ಕಂಥ ಹುಳ ಉಪ್ಪಟ್ಟೆಗಳನ್ನು ತಿಂದು ಹಾಗೆ ಹೆಲ್ದಿಯಾಗಿರ್ತವೆ, ಗ್ರೌತು ಕೂಡ ಬೇಗ ಆಗ್ತವೆ. ಇನ್ನು ನಮ್ಮ ಹತ್ರ ಜಮೀನಂತೂ ಏನಿಲ್ಲ, ಇರೋ ಒಂದು 2-3 ಗುಂಟೆ ಜಾಗದಲ್ಲೇ ಶೆಡ್ಡನ್ನು ಮಾಡಿಕೊಂಡು ನಾವು ಕೋಳಿಗಳನ್ನು ಸಾಕ್ತೀವಂದರೆ ಖಂಡಿತವಾಗಿಯೂ ಮಾಡ್ಬೋದು. ಅಜೋಲಾ ಅಂತ ಸಿಗುತ್ತೆ, ಹೈಡ್ರೋಫೆನಿಕ್ ಅಂತ ಸಿಗುತ್ತೆ. ಅದರ ಜೊತೆಯಲ್ಲೇ ನಾವು ನಾಟಿ ಕೋಳಿಗಳಿಗೆ ಯೂಸ್ ಮಾಡ್ತಕ್ಕಂತಹ ನುಗ್ಗೆ ಸೊಪ್ಪು, ಹಾಗೆ ಅಗಸೆ ಸೊಪ್ಪು, ಮುಸುಕಿನ ಜೋಳ, ರಾಗಿ ಈ ರೀತಿಯಾದಂಥ ಒಂದು ಫುಡ್ಗಳನ್ನು ಹಾಕಿ ಇದರಲ್ಲೂ ಕೂಡ ನಾಟಿ ಕೋಳಿಗಳಲ್ಲಿ ಗ್ರೋತನ್ನು ಕಾಣ್ಬೋದು, ಹಾಗೆ ಹೆಚ್ಚಿನ ಆದಾಯ ಕೂಡ ಗಳಿಸ್ಬೋದು.